ಶ್ರೀ ಗುರು ಬಸವಲಿಂಗಾಯ ನಮಃ. ಬಹುತೇಕರನ್ನ ಬದಲಿಸಬಹುದು, ಕೆಲವರನ್ನ ಬದಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಗ್ರಾಮೀಣ ಜನತೆ ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತ ಹೇಳ್ತಾರೆ. ಇದು ಸತ್ಯ ಕೂಡ. ಬಹಳಷ್ಟು ಜನರಿಗೆ ವಿಚಾರಗಳ ಮೂಲಕ, ಚಿಂತನೆಗಳ ಮೂಲಕ, ಅನುಭವದ ಮೂಲಕ ಅವರ ಉದಾಹರಣೆಗಳನ್ನು ಕೊಡುವ ಮೂಲಕ ಆ ವ್ಯಕ್ತಿಯ ಮೂಲ ವ್ಯಕ್ತಿತ್ವವನ್ನು ಬದಲಿಸಬಹುದು. ಆದರೆ ಬಹುತೇಕ ಜನಗಳು ಒಂಥರ ಡಬ್ಬ ಬಿದ್ದಂಥ ಬೋಗಣಿಯ ರೀತಿಯೊಳಗಿರ್ತಾರೆ. ಎನಿಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೆ, ಎನಿಸು ಕಾಲ ಪೂಜಿಸಿ ಹೀವೆನಯ್ಯ ಮನದಲ್ಲಿ ದೃಢವಿಲ್ಲದ ನಕ್ಕರ. ಮನದಲ್ಲಿ ದೃಢತೆಯೇ ಇಲ್ಲ. ಎಷ್ಟು ವರ್ಷಗಳವರೆಗೂ, ಎಷ್ಟು ಆಯುಷ್ಯದುದ್ದಕ್ಕೂ ಕೂಡ ಪೂಜೆ ಮಾಡೋರಿಗೆ ಫಲ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಶರಣರು ಡಂಬಾಚಾರದ ನಡವಳಿಕೆಗಳನ್ನು ತೀವ್ರವಾಗಿ ಅವರು ಖಂಡಿಸ್ತಾರೆ. ಏನಿದೆ ಅದು ಅಂತಃಕರಣ ಪೂರ್ವಕವಾಗಿ ಬರಬೇಕು. ಒಳಗಡೆಯಿಂದ ಬದಲಾವಣೆ ಬರಬೇಕು. ಬದಲಾವಣೆ ಬರಬೇಕಾದ್ರೆ ನಾವು ಎಲ್ಲವಕ್ಕೂ ತೆರೆದುಕೊಳ್ಳಬೇಕು. ಮುಕ್ತವಾದ ಮನಸ್ಸು ಇಲ್ಲ ಅಂದ್ರೆ ಅದು ಮೃತ ಮನಸ್ಸಾಗ್ತದೆ. ಬಹಳಷ್ಟು ಜನರು ಮುಕ್ತವಾದ ಮನಸ್ಸನ್ನು ಹೊಂದಿದವರಲ್ಲ, ಅದು ಮೃತ ಮನಸ್ಸು. ಆ ಮೃತ ಮನಸ್ಸಿಗೆ ನಾವು ಎಷ್ಟು ಹೇಳಿದ್ರು ಕೇಳಿದ್ರು ಕೂಡ ಅದು ಬದಲಾಗಲಾರದು. ಮನುಷ್ಯರು ಮಾತ್ರ ಬದಲಾಗ್ತಾರೆ ಅಂತ ಕೆಲವರು ಹಿಂದೆ ಹೇಳ್ತಿದ್ರು. ಬಹುಶಃ ಇವತ್ತಿನ ಕಾಲ ಹೇಗಿದೆ ಅಂದ್ರೆ ಮನುಷ್ಯರು ಬದಲಾಗಲಿಕ್ಕಿಲ್ಲ, ಪ್ರಾಣಿಗಳು ಬದಲಾಗಬಹುದು ಅಂತ. ಪ್ರಾಣಿಗಳಲ್ಲಿ ಕನಿಷ್ಠ ಪಕ್ಷ ಕೃತಜ್ಞತೆಯಾದರೂ ಇರುತ್ತದೆ. ನಾವು ಸಾಕಿದಂಥ ಬೆಕ್ಕು, ನಾವು ಸಾಕಿದಂಥ ನಾಯಿ, ಅಥವಾ ನಾವು ಸಹಾಯ ಸಹಕಾರ ಮಾಡಿದಂಥ ಒಂದು ಖಗಮೃಗವೇ ಒಂದು ಪ್ರಸಂಗದಲ್ಲಿ ನಮಗೆ ಸಹಾಯ ಸಹಕಾರವನ್ನು ಮಾಡಬಹುದು. ಆದರೆ ಮನುಷ್ಯ ಕೆಟ್ಟ ಕೃತಜ್ಞನಾಗ್ತಾ ಇದ್ದಾನೆ ಬರ್ತಾ. ಮೋಸ, ವಂಚನೆ ಅವಕ್ಕೆಲ್ಲ ಸಹಜ ಅನ್ನುವ ರೀತಿಯೊಳಗಡೆ ಆತ ಬೆಳೆದು ಬರ್ತಾ ಇದ್ದಾನೆ. ನಿಜಕ್ಕಿದು ಆತಂಕ ಪಡುವ ಸಂಗತಿ. ಒಬ್ಬರು ಮತ್ತೊಬ್ಬರು ತಿಂದು ಬದುಕುವಂಥ ಏನು ಸರಪಳಿ ಇದೆಯಲ್ಲ, ಈ ಸರಪಳಿಯಲ್ಲಿ ಅತ್ಯಂತ ಕ್ರೂರಿ ಅಂದ್ರೆ ಮನುಷ್ಯನೇ. ಈ ಮನುಷ್ಯನ ಮನಸ್ಸು ಒಂದಿದ್ರೆ ಆತ ಬಾಯಿಂದ ಒಂದು ಆಡ್ತಿರ್ತಾನೆ, ಕಣ್ಣೋಟದಿಂದ ಮತ್ತೊಂದು ನೋಡ್ತಿರ್ತಾನೆ. ಈ ಮನುಷ್ಯ ಬದಲಾಗೋದು ಯಾವಾಗ? ಇಂಥ ಮನುಷ್ಯರು ಬದಲಾಗಬಹುದೇ? ಇವರ ಮೇಲೆ ಏನೇನಾದ್ರು ಹೇಳೋದಂದ್ರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ವ್ಯರ್ಥ ಆಗ್ತದೆ. ಆದರೆ ವ್ಯರ್ಥ ಆದರೂ ಪರವಾಗಿಲ್ಲ, ಹೇಳಲೇಬೇಕಂತಕ್ಕಂಥ ಹಂಬಲ ಅಂದಿನಿಂದ ಇಂದಿನವರೆಗೂ ಇದೆ. ಬಹುಶಃ ಇದು ಮುಂದೆಯೂ ಇರುತ್ತದೆ. ಇದನ್ನೆಲ್ಲ ಶರಣರು ಕಂಡುಕೊಂಡವರೇ, ಈ ವಾಸ್ತವ ಸಂಗತಿಗಳನ್ನು ಅರ್ಥ ಮಾಡಿಕೊಂಡವರೇ. ಸಮಾಜವನ್ನು ಬದಲಾಯಿಸಬೇಕು, ಜನರ ಮನಸ್ಸನ್ನು ಬದಲಾಯಿಸಬೇಕು, ಜನರ ಪ್ರಜ್ಞೆನ ವಿಸ್ತರಿಸಬೇಕು, ಇವರು ಅಜ್ಞಾನವನ್ನು ತೊಡೆಯಬೇಕು, ಅಂಧಕಾರವನ್ನು ತೊಡೆಯಬೇಕು, ಜಾತೀಯತೆ ಬೇರುಗಳನ್ನು ಕಿತ್ತಿ ಎಸೆಯಬೇಕು. ಹೆಣ್ಣು ಕೀಳು ಗಂಡು ಮೇಲತಕ್ಕಂಥ ಈ ತರತಮ ಭಾವನೆ ಇದಲ್ಲ, ಈ ಭಾವನೆಯನ್ನು ಸುಡಬೇಕಂತ ಅಹರ್ಷಿ ಪ್ರಯತ್ನ ಪಟ್ಟವರು ಶರಣರು. ಆದರೆ ಅವತ್ತು ಒಂದು ಕ್ಷಣ ಆ ಕಾಲಘಟ್ಟದಲ್ಲಿ ಕೆಲವರು ಏನೋ ತೆರ್ಕೊಂಡ್ರು, ಮತ್ತೆ ಯಥಾಸ್ಥಿತಿ. ಆ ಕಾರಣಕ್ಕಾಗಿ ಕವಿ GS ಶಿವರುದ್ರಪ್ಪನವ್ರು ಹೇಳ್ತಾರೆ ನೋಡ್ರಿ, ಈ ಹಣತೆ ಹಸ್ತಿನಿಲ್ಲ, ಈ ದೀಪ ಹಸ್ತೀವಲ್ಲ, ಇಡೀ ಜಗತ್ತೇ ಬೆಳಗ್ಗೆ ಹೋಗ್ದಂತ ಭ್ರಮೆ ನನಗಿಲ್ಲ. ಇರುವಷ್ಟು ಹೊತ್ತು ನನ್ನ ಮುಖ ನಿನ್ನ ಮುಖನ ನೋಡಲೆಂದು ಅಂತ ಈ ಸಣ್ಣ ತವಕ, ಸಣ್ಣ ಕುತೂಹಲ ನಮ್ಮೊಳಗಡೆ ಇವತ್ತು ಇನ್ನೂ ಕ್ಷೀಣ ಆಗ್ತಾ ಇದೆ. ಇದಕ್ಕೆ ಕಾರಣ ಭ್ರಷ್ಟಗೊಂಡ ನಮ್ಮ ಮನಸ್ಸು, ಮನಸ್ಥಿತಿ, ಸಮಾಜ ಎಲ್ಲವೂ ಕೂಡ. ಏನೇ ಆದರೂ ಕೂಡ ಅದು ಇನ್ನೊಬ್ಬರಿಗೆ ಆದಾಗ ನನಗೆ ಅಷ್ಟು ಆತಂಕ ಆಗೋದಿಲ್ಲ. ಅದು ಆ ಸ್ಥಿತಿ ನನಗೆ ಬಂದಾಗ ಸಹಜವಾಗಿ ಅದು ನೋವಾಗ್ತದೆ, ಯಾತನೆ ಪಡ್ತೀವಿ, ಒದ್ದಾಡ್ತೀವಿ ಒಂದೇ ಸಮಯ. ಆದರೆ ಹೀಗೆ ಇನ್ನೊಬ್ಬರಿಗೆ ಆಗ್ತದೆ ಅಂತ ಭಾವನೆ ಬಂದ್ರೆ, ಅದಕ್ಕೆ ಜನಪದ ಕವಿತ್ರಿ ಹೇಳಿದ್ದು, ತನ್ನಂಗ ನೋಡಿದರ ಬಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗನಂಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ, ಕಣ್ಣ ಮುಂದೈತಿ ಕೈಲಾಸ. ಈ ಭಾವನೆ ಯಾವತ್ತು ಮನುಷ್ಯನಿಗೆ ಬರುತ್ತದೋ ಆ ಮನುಷ್ಯ ಬದಲಾವಣೆಗೆ ಈಡಾಗ್ತಾನೆ. ಅದನ್ನೇ ಚನ್ನಬಸವಣ್ಣವ್ರು ಹೇಳಿದ್ದು, ಮಧುರ ಗುಣವ ಇರುವೆ ಬಲ್ಲುದು. ಎಲ್ಲಿ ಮಧುರತೆ ಇದೆ, ಎಲ್ಲಿ ಸಿಹಿ ಇದೆ ಅಂತಕ್ಕಂಥ ಅರಸ್ತಕ್ಕಂಥ ಮನಸ್ಥಿತಿ ಆ ಇರುವೆಗಿದೆ. ವೇಳೆಯ ಗುಣ ಕೋಳಿ ಬಲ್ಲುದು. ಈ ಸಮಯ ಯಾವುದು ಅಂತ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ, ಬೇರೆಯವರಿಗೆ ಅರ್ಥೈಸುವಂತ ಶಕ್ತಿ ಆ ಕೋಳಿಗಿದೆ. ಗೋತ್ರದ ಗುಣವ ಕಾಗೆ ಬಲ್ಲುದು. ಗೋತ್ರದ ಗುಣ ಕಾಗೆಗೆ ಗೊತ್ತು. ಹಾಗೆ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ
ಶಿವಜ್ಞಾನಿಗಳ ಬರವ ನರೆಯದಿದ್ದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಣ ಕೂಡಲ ಚೆನ್ನ ಸಂಗಮ ದೇವ. ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಪ್ರಾಣಿಗಳಿಗೆ ಅಭಿವ್ಯಕ್ತಿಯ ಇಲ್ಲ, ಆದರೆ ನಮಗೆ ಅಭಿವ್ಯಕ್ತಿಯ ರೀತಿ ಇದೆ. ನಾವು ವ್ಯಕ್ತಪಡಿಸಬಹುದು ಮಾತುಗಳ ಮೂಲಕ, ಸಂಜ್ಞೆಯ ಮೂಲಕ. ಈ ಶಕ್ತಿ ಪ್ರಾಣಿಗಳಿಲ್ಲ. ಆದರೆ ಅವಕ್ಕಿಂತಲೂ ಕಡೆಯಾಗ್ತಕ್ಕಂಥ ಒಂದು ಸ್ಥಿತಿ ಏನದಲ್ಲ, ಈ ಮನುಷ್ಯ ಬಂದು ತಲುಪಿದ್ದಾನೆ. ಇಂಥ ಮನುಷ್ಯನಿಗೆ ಎಷ್ಟು ಒಳ್ಳೆಯದು ಹೇಳಿದ್ರು ಕೂಡ ಆತ ಬದಲಾಗಲಿಲ್ಲ ಅಂದ್ರೆ ಕೊನೆಗೆ ಅದನ್ನು ಕೂಡ ಚನ್ನಬಸವಣ್ಣವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಬೆಲ್ಲದ ನೀರಿರದಡೇನು. ಅದು ಕಹಿ ಇದೆ, ಅದು ಸಿಹಿಯಾಗಲಿಕ್ಕೆ ಸಾಧ್ಯನಾ? ಬೆಲ್ಲದ ನೀರಿರದಡೇನು ಬೇವು ಸಿಹಿಯಪ್ಪುದೆ. ನೀವು 1000 ವರ್ಷಗಳವರೆಗೂ ಯಥಾಸ್ಥಿತಿವಾದಿಗಳದಾರ, ಅವರು ಕೂಪಮಂಡುಕರದಾರ, ಅವರು ಪಟ್ಟಭದ್ರದಾರ. ಅವರ ಪಟ್ಟಭದ್ರರು ಎಂದಿಗೂ ಕೂಡ ಬದಲಾವಣೆಗೆ ಈಡಾಗುವವರಲ್ಲ. ಅವರಿಗೆ ಬೆಲ್ಲದ ನೀರು ಎರಿರಿ, ಆಮೇಲೆ ಆ ಬೇವು ಎಂದು ಸಿಹಿ ಆಗೋದಿಲ್ಲ. ಹಾಗೆ ಅವರು ಕೂಡ ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಕತ್ತುರಿಯ ಲೇಪನವಿದ್ದಡೇನು ನೀರ್ಗುಳೆಯ ದುರ್ಗಂಧ ದೂರವಪ್ಪುದೆ. ನೀರ್ಗುಳೆ ದುರ್ಗಂಧವನ್ನು ಹರಡಿಸ್ತಕ್ಕಂಥದ್ದು. ಕಸ್ತೂರಿ ಲೇಪನ ನೀವು ಅದ್ರ ಮೇಲ್ಗಡೆ ಮಾಡಿದಿರಿ, ಅದೆಂದದು ತನ್ನ ಮೂಲ ದುರ್ಗಂಧವನ್ನ ಬಿಡ್ಲಿಕ್ಕೆ ಸಾಧ್ಯನಾ? ಹಾಗೆಯೇ ಕಸುಗಾಯಿ, ಇನ್ನು ಪೀಚುಕಾಯಿ ಇದೆ, ಅದು ಹಿಸುಕ್ತಿರಿ, ಒತ್ತಿ ಮಾಡ್ತೀರಿ, ಹಣ್ಣಿಗೆ ಹವಣ ಬಪ್ಪುದೆ. ಕಸುಗಾಯಿ ಹಿಸಿಗಿದ್ರೇನು ಅದು ಹಣ್ಣಾಗ್ಲಿಕ್ಕೆ ಸಾಧ್ಯನೋ, ಪರಿಪಕ್ವಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಕಿರಿಯ ಮನದವ ಮಾನವಂಗೆ, ಸಣ್ಣ ಮನಸ್ಸಿರ್ತಕ್ಕಂಥ ಮನುಷ್ಯನಿಗೆ ಬರಿಯ ಸಂಸ್ಕಾರವಾದಡೇನು. ಮೇಲ್ನೋಟಕ್ಕೆ ವಿಭೂತಿ ಧರಿಸಿಕೊಳ್ಬಹುದು, ಕೊರಳಲ್ಲಿ ಲಿಂಗವನ್ನು ಕಟ್ಟಿಕೊಳ್ಬಹುದು, ಮತ್ತೆ ಕೆಲವರು ಕೈಗೆ ರುದ್ರಾಕ್ಷಿಯನ್ನು ಕಟ್ಬೋದು, ಕೊರಳಲ್ಲಿ ಹಾಕ್ಬೋದು, ಜಡೆಯನ್ನು ಹಾಕ್ಬೋದು, ಹಾವಿಗೆಯನ್ನು ಕಾಲಲ್ಲಿ ಹಾಕ್ಬೋದು, ಬಟ್ಟೆಯನ್ನ ಕಾವಿ ಬಟ್ಟೆಯನ್ನು ತೊಡಬಹುದು. ಆದರೆ ಕಿರಿ ಮನದ ಮಾನವಂಗೆ ಬರಿಯ ಸಂಸ್ಕಾರವಾದಡೇನು ಭಕ್ತಿ ಯಾಗಿಪ್ಪನಲ್ಲದೆ ಭಕ್ತನಪ್ಪನೇ ಕೂಡಲ ಸಂಗಮ ದೇವ. ಮೇಲ್ನೋಟಕ್ಕೆ ಆತ ಭಕ್ತ ಕಾಣ್ತಾನೆ, ಆದರೆ ಆತನ ಒಳಗಡೆ ಆಂತರ್ಯದಲ್ಲಿ ಭವಿಯಾಗಿದ್ದಾನೆ. ಭವಿ ಎಂದಾದ್ರೂ ಭಕ್ತನಾಗ್ಲಿಕ್ಕೆ ಸಾಧ್ಯನೋ? ಪೂರ್ವ ಗುಣವ ಅಳಿದು ಪುನರ್ಜಾತನಾಗದನ್ನಕ್ಕ. ಆತ ಹಿಂದಿನ ಗುಣಗಳನ್ನು ಅಳೆದು ಹಿಂದಿನಗಳನ್ನು ಬಿಟ್ಟು ಮತ್ತೆ ಪುನರ್ಜಾತ ಅಂದ್ರೆ ಹೊಸ ಜನ್ಮಕ್ಕೆ ಬರ್ತಲ್ಲ, ಅವಾಗ ಮಾತ್ರ ಆತ ಬದಲಾವಣೆಗೀಡಾಗ್ತಾನೆ. ಪುನರ್ಜನ್ಮ ವ್ಯಕ್ತಿ ಆಗ್ಲಂದ್ರೆ ಯಾವ ವ್ಯಕ್ತಿ ಕೂಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ವಚನದಲ್ಲಿ ಮೂಲಕ ಶರಣರು ಇನ್ನೊಂದು ಹೇಳಲಿಕ್ಕೆ ಬಯಸ್ತಾರೆ. ಪುನರ್ಜನ್ಮ ಅಂದ್ರೆ ಸತ್ತ ಮೇಲೆ ಮತ್ತೆ ಹುಟ್ಟಿ ಬರೋದು ಪುನರ್ಜನ್ಮ ಅಲ್ಲ. ಹಿಂದಿನ ತಪ್ಪು ತಿಳುವಳಿಕೆಗಳನ್ನ, ತಪ್ಪು ನಡವಳಿಕೆಗಳನ್ನ ಅವನು ಮತ್ತೆ ರೂಢಿಗತವಾಗಿ ಇಟ್ಟುಕೊಳ್ಳದೆ ಅವನ ಅಲ್ಲಿಗೆ ಖಂಡಿತವಾಗಿ ಬಿಟ್ಟು ಎಲ್ಲರಿಗೂ ಹಿತವಾಗುವಂತಹ, ಎಲ್ಲರೂ ಪ್ರೀತಿಸುವಂತಹ, ಎಲ್ಲರೂ ಗೌರವಿಸುವಂತಹ ನಡವಳಿಕೆಗಳನ್ನ ನಾವು ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ನಾವು ಭಕ್ತರಾಗಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಆ ಭವಿತನವನ್ನು ಬಿಡದೆ ಭಕ್ತನ ಸೋಗು ಹಾಕಿದ್ರೆ ನಾವೆಂದಿಗೂ ಬದಲಾವಣೆಗೆ ಈಡಾಗೋರಲ್ಲ. ಬೆಲ್ಲದ ನೀರಿರೋದು ವ್ಯರ್ಥ ಪ್ರಯತ್ನ ಮಾಡಿ ಈ ಬೇವು ಸಿಹಿ ಆಗ್ತಂತ ನಿಂತಂಗಾಗ್ತದೆ. ಹಾಗಾಗಿ ಕೆಲವು ಜನರಿಗೆ ತತ್ವ ಚಿಂತನೆ, ಆಧ್ಯಾತ್ಮ, ಭಕ್ತಿ, ಗುರು ಇವುಗಳನ್ನು ಹೇಳಿ ಪ್ರಯೋಜನ ಇಲ್ಲ. ಅವು ಯಾರ ಮುಂದೆ ಹೇಳ್ಬೇಕಂದ್ರೆ ಯಾರು ಪರಿವರ್ತನೆಗೆ ಈಡಾಗ್ತಾರೋ, ಯಾರು ತಮ್ಮನ್ನು ತಾವು ಈ ಪರಿವರ್ತನೆಗೆ ಒಡ್ಡಿಕೊಳ್ತಾರೋ ಅವರಿಗೆ ಮಾತ್ರ ಬಸವ ತತ್ವವನ್ನು ಹೇಳ್ಬೇಕಾಗ್ತದೆ. ಕೆಲವರು ತಮ್ಮ ರಾಜಕೀಯ ಚಟಕ್ಕಾಗಿ, ರಾಜಕೀಯ ಏಳಿಗೆಗಾಗಿ, ತಮ್ಮ ಸ್ವಂತ ತೆವಲಿಗಾಗಿ ಅಥವಾ ತಮ್ಮ ಮೇಲಿರಿಮೆಯನ್ನ ಬೆಳೆಸುವ ಸಲುವಾಗಿ ಆ ಕಿರೀಟಗಳನ್ನು ಇಟ್ಟುಕೊಂಡು ಕೂರ್ತಿದ್ದಾರಲ್ಲ ಬಹಳ ಜನ. ಅಂಥವರಿಗೆ ಬಸವಣ್ಣವರ ವಿಚಾರಗಳಾಗಲಿ, ಬಸವ ತತ್ವ ಆಗಲಿ, ಲಿಂಗಾಯತ ಧರ್ಮ ಆಗಲಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಕೂಪ ಮಂಡುಗಳು, ಅವು ಬೇವಿನ ಕೈಯನ್ನು ಇಟ್ಕೊಂಡಿರ್ತಕ್ಕಂಥವು, ಅವು ಎಂದೂ ಕೂಡ ಸಿಹಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.